ಏನ್ ಕೊಡ್ತಾ ಇದ್ದೀರಿ ನೀವು? ಕಲ್ಯಾಣ ಕರ್ನಾಟಕಕ್ಕೆ ಏನ್ ಕೊಡ್ತಾ ಇದ್ದೀರಿ? 5,000 ಕೋಟಿ ಕೊಡ್ತಾ ಇದ್ದೀರಿ. ಸೊ ಇದು ಬಹಳ ಬೆಂಗಳೂರು ಸೆಂಟ್ರಿಕ್ ನಿಟ್ಟಿನಲ್ಲಿ ಸರ್ಕಾರ ಸ್ಟೈಲ್ ಆಗ್ಬಾರ್ದು. ಉತ್ತರ ಕರ್ನಾಟಕದ ಕರ್ನಾಟಕಕ್ಕೆ ಒಳ್ಳೆಯದಾಗಬೇಕಾದ್ರೆ ಶಿವಕುಮಾರ್ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚಿನ ಮ್ಯಾಕ್ರೋ ಪಾಯಿಂಟ್ ಫೀಲ್ಡ್ ಡೆವಲಪ್ಮೆಂಟ್ ನೋಡ್ಬೇಕು. ಅಲ್ಲಿ ಹೋಗಿ ರಸ್ತೆಗಳನ್ನ ನೋಡ್ಕೊಂಡ್ಬಂದ್ರೆ ನಮ್ಮ ಒಂದ್ಸಾರಿ ಅವ್ರನ್ನೆಲ್ಲ ನಮ್ಮ ಯಾರ್ಯಾರು ಟೀಕೆ ಇದನ್ನ ಡಿಫೆಂಡ್ ಮಾಡ್ತಾರೆ ಅವ್ರು ಕಳಿಸ್ಕೊಡಿ. ಇವತ್ತು ಸಹ ಜನ ಬೌಡಲ್ಲಿದ್ದಾರೆ, ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ, ಪ್ರಿಯಾಂಕ್ ಖರ್ಗೆ, ದೇ ಕಮ್ ಫ್ರಮ್ ಗುಲ್ಬರ್ಗ ಕರ್ನಾಟಕ. ವಾಟ್ ಈಸ್ ಇಟ್ ದಿ ಪ್ರೋಗ್ರೆಸ್ ದೇ ಹ್ಯಾವ್ ಶೋನ್? ಎಲ್ಲರೂ ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ಕರ್ನಾಟಕದ ಜನಗೆ ಒಂದ್ ರೀತಿಯಲ್ಲಿ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಅತ್ಯಂತ ನೋವಿನ ಅಭಿಪ್ರಾಯ. ಈಗ ಈ ರಾಮಲಿಂಗಾರೆಡ್ಡಿ ಅವರು ಏನ್ ಖಾತೆ ಕೇಳ್ತಾ ಇದ್ದಾರೋ ಅದೇ ಖಾತೆಗೆ ಕೃಷ್ಣ ಬೈರೇಗೌಡರಿಗೆ ಹೋಗಿರೋದು. ಈಗ ಕೃಷ್ಣ ಬೈರೇಗೌಡ ಅದು ಹೋಗಿದೆ. JDSಗೆ ನಿಮಗೆ ಈ ಬೆಂಗಳೂರು ಅನ್ನೋ ಒಂದು ವಿಚಾರ ಬಂದಾಗ ಅಥವಾ ಓಲ್ಡ್ ಮೈಸೂರು ಪಾಲಿಟಿಕ್ಸ್ನ ಮೈಂಡಲ್ಲಿ ಇಟ್ಕೊಳ್ಬೇಕು ಅಂತ ಒಂದು ಬಂದಾಗ ನೀವೇನು ಹೇಳ್ತೀರಿ? ಬೆಂಗಳೂರಿಗೆ ಏನು ಬೇಕಾಗಿದೆ ಇವಾಗ ಅಂತೀರಿ? ಯಾವ ಕೆಲಸಗಳು, ಯಾವ ಕುಮಾರಸ್ವಾಮಿ ಅವರ ಕನಸು ಅರ್ಧಕ್ಕೆ ಕಾಲ್ಭಾಗಕ್ಕೆ ನಿಂತೋಗ್ಬಿಟ್ಟಿದೆ ಈಗ ಅಂತ? ಸರ್, ಆಕ್ಚುಲಿ ಬೆಂಗಳೂರಲ್ಲಿ 3 ವರ್ಷದಲ್ಲಿ ಏನು ಕೆಲಸನೇ ಆಗಿಲ್ಲ. ಇಲ್ಲಿವರೆಗೂ ಒಂದು ರಸ್ತೆ ರೋಡ್ ಸರಿಯಾಗಿಲ್ಲ, ಒಂದು ಗುಂಡಿನೂ ಮುಚ್ಚಿಲ್ಲ. 600 ಕೋಟಿ ಬೇರೆ ಗುಂಡಿ ಮುಚ್ಚಕ್ಕಂತ ಬಿಲ್ ಮಾಡಿದ್ರು, ಎಲ್ಲಿ ಮುಚ್ಚಿದ್ರು ಗೊತ್ತಿಲ್ಲ. ಇವಾಗ ನಾನು ಮನೆಯಿಂದ ಇಲ್ಲಿಗೆ ಬರ್ಬೇಕಂದ್ರೆ 8.9 ಕಿಲೋಮೀಟರ್ 1 hour ಆಗಿದೆ. ಅಷ್ಟೊಂದು ಟ್ರಾಫಿಕ್ ಜಾಮ್, ಪ್ಲಸ್ ರೋಡ್ಗಳಂತೂ ಹೇಳಕ್ಕಾಗಲ್ಲ. ಒಂದು ಬೆಳಿಗ್ಗೆ ಅಗೀತಾರೆ, ಸಂಜೆ ಮುಚ್ತಾರೆ, ಮತ್ತೆ ಸಂಜೆ ಅಗೀತಾರೆ, ಬೆಳಿಗ್ಗೆ ಮುಚ್ತಾರೆ, ಇದೇ ಆಗೋಗಿದೆ. ಒಂದು ರೋಡ್ ನೆಟ್ಟಿಗಿಲ್ಲ, ಯಾವುದೂ ಇಲ್ಲ. ಒಂದು ಹಾಸ್ಪಿಟ್ಲಲ್ಲಿ, ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇವತ್ತು ಹೋದ್ರೆ ನಿಮ್ಗೆ ಒಂದು ಗುಳಿಗೆ ಫ್ರೀ ಸಿಗಲ್ಲ, ಒಂದು ಗುಳಿಗೆ ಫ್ರೀ ಸಿಗಲ್ಲ. ಪ್ಲಸ್ ನೀವು ಏನಾದ್ರೂ ಒಂದು ಸಾಮಾನ್ಯ ವ್ಯಕ್ತಿಯಾಗಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ವಿಸಿಟ್ ಮಾಡಿಬಿಟ್ಟು ಅಲ್ಲಿ ನೋಡಿ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ. ಒಂದೇ ಒಂದು ಮೊನ್ನೆ 1 ತಿಂಗಳಿಂದ ಸ್ವಂತ ಮಗಳಿಗೆ ಎಮರ್ಜೆನ್ಸಿ ಶಿವಾಜಿನಗರಲ್ಲಿ ಇಸ್ಮಾಯಿಲ್ ಸೇಠ್ ಘೋಷ ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿ ಕರ್ಕೊಂಡೋದ್ರೆ ಸರ್ ನಮ್ಮಲ್ಲಿ ICU ಇಲ್ಲ ಅಂತಾರೆ. ಒಂದ್ ದಿನಕ್ಕಲ್ಲಿ ಹೆಚ್ಚು ಕಡಿಮೆ 1000 ಮಹಿಳೆಯರು ಬರ್ತಾರೆ ಅಲ್ಲಿ. ICU ಇಲ್ಲ ಅಂದ್ರೆ ಆಲ್ರೆಡಿ ಆಕ್ಯುಪೈ ಆಗಿದೆ. ನೋಡಿ ಸರ್ಕಾರಿ ಆಕ್ಯುಪೈ ಆಗಿರೋದಲ್ಲ, ICU ಇಲ್ಲ ಸರ್ ನಮ್ಮಲ್ಲಿ, ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕು, ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಓಪನ್ ಆಗಿ ಹೇಳಿದ್ದಾರೆ. ಆಯ್ತಾ? ನಮ್ಮ ಏರಿಯಾದಲ್ಲಿ ಹೆರಿಗೆ ಹಾಸ್ಪಿಟಲ್ ಅಲ್ಲಿ ಇಲ್ಲಿವರೆಗೂ ಒಂದು ಆಪರೇಷನ್ ಥಿಯೇಟರ್ ವ್ಯವಸ್ಥೆ ಆಗಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಪರಿಸ್ಥಿತಿ ಹಿಂಗಿದೆ. ಇನ್ನು ಕಿದ್ವಾಯಿಗೆ ಹೋದ್ರೆ ಹೇಳಲೇಬೇಡಿ, ನಾಯಿಗಳಿಗೂ ಬೇಕಾಗಿಲ್ಲ ಪರಿಸ್ಥಿತಿ ಅದೇ. ಆಯ್ತಾ? ಗೌರ್ಮೆಂಟ್ ಹಾಸ್ಪಿಟಲ್ ಹಿಂಗಿದೆ. ಗೌರ್ಮೆಂಟ್ ಸ್ಕೂಲ್ಗಳು ಹೆಂಗಿದಾವೆ ಇವತ್ತು ಹೋಗಿ ನೋಡಿ. ಒಂದು ಗೌರ್ಮೆಂಟ್ ಸ್ಕೂಲ್ ಮಗು ಬರ್ತಾ ಇದ್ರೆ ನೀವು 1 ಕಿಲೋಮೀಟರ್ ಇಂದಾನೆ ಹೇಳ್ಬಿಡ್ಬೋದು ಗೌರ್ಮೆಂಟ್ ಸ್ಕೂಲ್ ಹುಡುಗಾಯಿಗಳು ಅಂತ. ಆ ಪರಿಸ್ಥಿತಿ ಇದೆ. 1000 ರೂಪಾಯಿ ನೀವು ಪೇಮೆಂಟ್ ಕೊಡ್ತಾ ಇದ್ದೀರಿ, ಯಾಕೆ ಸರಿಯಾಗಿ ಅಲ್ಲಿ ಎಜುಕೇಶನ್ ಆಗ್ತಾ ಇಲ್ಲ? ಒಂದೇ ಒಂದು 60 seconds. ಆಯ್ತಾ? ಇವಾಗ ನಮ್ಮ ಏರಿಯಾ ಕಾಂಪೌಂಡ್ ಇದೆಯಲ್ಲ, ಈಗಲೂ ಆಗ್ಲೇ ಬೀಳ್ದಂಗಿದೆ, ಆ ಪರಿಸ್ಥಿತಿಯಲ್ಲಿದೆ. ಯಾರ ಕಾಂಪೌಂಡ್ ಅದು? ಸ್ಕೂಲ್, ಗೌರ್ಮೆಂಟ್ ಸ್ಕೂಲ್. ಆಯ್ತಾ? ಶಾಸಕರು ಬೇರೆ ಪೋಸ್ಟರ್ ಹಾಕ್ಸ್ತಾರೆ, AC ಶ್ರೀನಿವಾಸ್ ಅವರು ಕೆಲಸ ಮಾಡೋದು ಅಷ್ಟಲ್ಲೇ. ಬೇರೆ ಯಾವಾಗ ನೋಡಿದ್ರೆ ಮಾಹಿತಿ ಇಟ್ಕೊಂಡೇ ಮಾತಾಡೋದು. ಸುಭಾಷ್ ಸರ್, ಹೀಗೆ ಪಾಯಿಂಟ್ ಏನಂತ ಹೇಳಿದ್ರೆ ಸರ್, ಯಾವ ಗವರ್ಮೆಂಟ್ ಆದ್ರೂ ಬರಲಿ ಸರ್, ಯಾವ ಗವರ್ಮೆಂಟ್ ಆದ್ರೂ ಬರಲಿ, ಈ ರೋಡಿನ ಸಮಸ್ಯೆ, ಗುಂಡಿ ಸಮಸ್ಯೆ, ಕಸದ ಸಮಸ್ಯೆ, ಒಂದು ಸರ್ಕಾರಿ ಶಾಲೆ, ಸರ್ಕಾರಿ ಆಸ್ಪತ್ರೆ ಪ್ರೈಮರಿ ಅಂತ ನಾನು ಕನ್ಸಿಡರ್ ಮಾಡ್ತೀನಿ ಸರ್. ಇದಾಗಲೇ ಬೇಕಾಗಿರ್ತಕ್ಕಂಥ ಕೆಲಸಗಳು. ಮುಖ್ಯಮಂತ್ರಿ ಯಾರೇ ಇರಲಿ ಸರ್, ಈ ಸಮಸ್ಯೆನ ಯಾವ ಗವರ್ಮೆಂಟ್ ಬಂದರೂ ಅಡ್ರೆಸ್ ಮಾಡೋಕ್ಕಾಗ್ತಿರ್ವಲ್ಲ ಯಾಕೆ? ಇವತ್ತು ರೋಡ್ ಹಾಕ್ತಾರೆ, ನಾಳೆ ಇನ್ಯಾರ ಬಂದು ಆಗದಿರ್ತಾನೆ. ಇದು ಪ್ರೈಮರಿ ಆಗ್ಬೇಕಾಗಿರೋದು, ಇದೊಂದು ಯಾಕಾಗಲ್ಲ ಅಂತ. ಅಲ್ಲ, ಇದು ನಮ್ಮ ಕರ್ನಾಟಕದ ಒಂದು ಬಹಳ ದೊಡ್ಡ ದುರ್ದೈವ ಮತ್ತು ಕರ್ನಾಟಕದ ಜನರ ಒಂದು ದೊಡ್ಡ ರೋಗ ಆಗ್ಬಿಟ್ಟಿದೆ. ಈ ಎಲ್ಲಾ ಪಕ್ಷದ ರಾಜಕಾರಣಿಗಳು ಸೇರಿ ನಾವು ಇವತ್ತು ಬೆಂಗಳೂರು ವಿಷಯ ಮಾತಾಡ್ತಾ ಇದ್ದೀವಿ. ಚಂಬಿ ಪುರಾಣಿಕ್ ಸರ್ ಬೆಂಗಳೂರಲ್ಲ, ನಾರ್ತ್ ಕರ್ನಾಟಕದ ಮತ್ತು ಕರ್ನಾಟಕದ ಎಲ್ಲಾ ಭಾಗಗಳ ಬಗ್ಗೆನೂ ಅವರು ಪ್ರಸ್ತಾಪ ಮಾಡಿದ್ರು. ಇಡೀ ಕರ್ನಾಟಕದ ಒಳಗಡೆ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಕೆಲವು ದೊಡ್ಡ ದೊಡ್ಡ ಊರುಗಳಲ್ಲಿ ರಸ್ತೆಗಳು ಚೆನ್ನಾಗಿರೋದನ್ನ ಬಿಟ್ರೆ ಬಹುತೇಕ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪ್ರಾಬ್ಲಮ್ ಇದೆ. ಹುಬ್ಬಳ್ಳಿ ಒಳಗಡೆ
ಕರ್ನಾಟಕದ 2ನೇ ರಾಜಧಾನಿ, ವಾಣಿಜ್ಯ ರಾಜಧಾನಿ ಅಂತ ಏನೆಲ್ಲ ಅಲ್ಲಿಯ ಸ್ಥಳೀಯ ರಾಜಕಾರಣಿಗಳು ಹೇಳ್ಕೊಳ್ತಾರೆ. ಹುಬ್ಬಳ್ಳಿ ಒಳಗಡೆ ನೀವು ಹೋದ್ರೆ ಅಲ್ಲಿ ನಟ್ಟ ನಡುವೆ ಊರಿನ ಮಧ್ಯಭಾಗದೊಳಗಡೆ ಅತ್ಯಂತ ಕೆಟ್ಟದಾದಂತ ಒಂದು ರಸ್ತೆಗಳಿದಾವೆ. ಯಾರು ಕೂಡ ಈ ಎಲ್ಲ ರಾಜಕಾರಣಿಗಳು ಕೂಡ ಇವರು ಡೆವಲಪ್ಮೆಂಟ್ ವಿಚಾರ ಬಂದಾಗ ಅವ್ರಿಗೆ ಕಮಿಟ್ಮೆಂಟ್ ಅನ್ನ ತೋರಿಸೋದು ಗೊತ್ತಿಲ್ಲ. ಅದ್ರ ಬದಲಿಗೆ ಕೇವಲ ಚುನಾವಣೆಗಳನ್ನು ಗೆಲ್ಲೋದು, ರಾಜಕೀಯ ಮಾಡೋದು, ಪೊಲಿಟಿಕಲ್ ರೀಸನ್ಗೋಸ್ಕರ ಏನೆಲ್ಲ ಮಾಡ್ಬೇಕು ಅದನ್ನ ಮಾಡ್ತಾರೆ ಹೊರತು ಅವ್ರಿಗೆ ಕೊಟ್ಟಂತ ಒಂದು ಅವಕಾಶ ಜನ ಏನ್ ಕೊಟ್ಟಿರ್ತಾರೆ, 5 ವರ್ಷ ಶಾಸಕರಾಗಿರ್ಬೋದು ಅಥವಾ ಮಂತ್ರಿ ಆಗಿರ್ಬೋದು, ಯಾವುದೇ ಖಾತೆ ಇರ್ಬೋದು, ಆ ಖಾತೆ ಒಳಗಡೆ ಬಹಳ ಅದ್ಭುತವಾಗಿ ಚೆನ್ನಾಗಿ ಕೆಲಸ ಮಾಡಿ ತೋರಿಸ್ತೀವಿ ಅಂತ ಹೇಳುವಂತ ಕೆಲವರು ಬೆರಳೆಣಿಕೆಯಷ್ಟು ಸಚಿವರು ಇರಬಹುದು. ಅವರು ಈ ಸರ್ಕಾರದಲ್ಲೂ ಇದ್ರು, ಹಿಂದಿನ ಸರ್ಕಾರದಲ್ಲೂ ಇದ್ರು, ಬಿಜೆಪಿ ಸರ್ಕಾರದಲ್ಲೂ ಇದ್ರು. ಎಲ್ಲಾ ಸರ್ಕಾರಗಳಲ್ಲಿ ಬೆರಳೆಣಿಕೆಯಷ್ಟು ಅಂತ ಜನರು ಇರ್ತಾರೆ ಬಿಟ್ರೆ ಉಳಿದವರೆಲ್ಲ ಕೂಡ ಅವರು ಮುಂದಿನ ಚುನಾವಣೆಯನ್ನು ಗೆಲ್ಲೋದು, ತಮಗೆ ಕೊಟ್ಟಿರುವಂತ ಖಾತೆ ಒಳಗಡೆ ಅಥವಾ ತಮಗೆ ಸಿಕ್ಕಿರುವಂತ ಅವಕಾಶ ಒಳಗಡೆ, ತಮ್ಮ ಕ್ಷೇತ್ರಕ್ಕೆ ಬರುವಂತ ಅನುದಾನದ ಒಳಗಡೆ